ಮೆಟ್ರೋ ನಿಲ್ದಾಣದಲ್ಲಿ ಕೆಎಂಎಫ್ಗೂ ಕೂಡ ಮಳಿಗೆ. ತೀವ್ರ ವಿರೋಧದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಳಿಗೆಗಳಿಗಾಗಿ ಕೆಎಂಎಫ್ ಅರ್ಜಿಯನ್ನ ಹಾಕಿರಲಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತಿದ್ದಾರೆ. 8 ಮಳಿಗೆಗೆ ಅರ್ಜಿ ಹಾಕುವಂತೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಡಿಕೆಶಿ. ಬೆಂಗಳೂರಿನಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ ಡಿಸಿಎಂ. ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತೀವ್ರ ವಿರೋಧ ವ್ಯಕ್ತವಾಯಿತು. ಯಾಕೆ ಕೆಎಂಎಫ್ ಅರ್ಜಿ ಹಾಕೊಳ್ಳಿಲ್ಲ ಅಥವಾ ನಮ್ಮ ಮೆಟ್ರೋ ಕಡೆಗಣನೆ ಮಾಡಿದ್ಯಾ, ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಅಮೂಲ್ಗೆ ಪ್ರಮೋಷನ್ ಕೊಡ್ತಾ ಇರೋದು ಎಷ್ಟು ಸರಿ, ಈ ಹಿಂದೆ ನೀವು ನಡೆಸಿದಂತಹ ಕ್ಯಾಂಪೇನ್ ಆ ಅಧಿಕಾರಕ್ಕೆ ಬರೋದಕ್ಕೆ ಮೊದಲಿಗೆ ಮಾತ್ರ ಸೀಮಿತ ಆಯ್ತಾ, ಈಗ ಅದು ಸತ್ತು ಹೋಯ್ತಾ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಕೆಎಂಎಫ್ ಮಳಿಗೆಗಳಿಲ್ಲ, ಅಮೂಲ್ ಮಳಿಗೆಗಳು ಈಗ ಎದ್ದು ಕಾಣ್ತಾ ಇವೆ. MRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೂ ಹೇಳಿದ್ದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 10 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದ್ದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ. ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಸೊ 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಈಗ BMRCL ಪ್ರಕಾರವಾಗಿ ನಮ್ಮ ಕಡೆಯಿಂದ ಏನೂ ಇಲ್ಲ, ಅವರು ಅಪ್ಲೈ ಮಾಡಲಿಲ್ಲ ಅನ್ನೋದನ್ನು ಹೇಳ್ಕೊಳ್ತಿದ್ದಾರೆ. ಹಾಗಿದ್ರೆ KMF ಯಾಕೆ ನಿರ್ಲಕ್ಷ್ಯ ವಹಿಸ್ತು, ಯಾಕೆ ಅಪ್ಲೈ ಮಾಡಲಿಲ್ವಂತೆ? ಎಸ್ ದಿವ್ಯಜ್ಯೋತಿ, ಪದೇ BMRCL ಕನ್ನಡಿಗರನ್ನ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದ್ವು. ಮೆಟ್ರೋ ನೇಮಕಾತಿ ವಿಚಾರ ಇರ್ಬೋದು, ಅದಾದ ನಂತರದಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲಿ 10 ಅಮೂಲ್ ಮಳಿಗೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ಎನ್ನುವಂಥ ಒಂದು ಪ್ರಕಟಣೆಯನ್ನು BMRCL ಹೊರಡಿಸಿತ್ತು. ಇದರ ಬೆನ್ನಲ್ಲೇ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಿಡ್ನಲ್ಲಿ ಯಾವುದೇ ಒಂದು ಟೆಂಡರನ್ನು, ಯಾವುದೇ ಒಂದು ಮಳಿಗೆಗಳನ್ನ ಹಾಕಬೇಕು ಅಂತಂದರೆ ಮೊದಲು ಒಂದು ಗ್ಲೋಬಲ್ ಟೆಂಡರನ್ನು BMRCL ನಿಂದ ಕರೆಯಲಾಗುತ್ತೆ. ಈ ಒಂದು ಟೆಂಡರ್ನಲ್ಲಿ KMF ಭಾಗಿ ಆಗಿಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಕನ್ನಡಿಗರಿಗೆ ಕನ್ನಡದ ಬ್ರ್ಯಾಂಡ್ ಅನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ BMRCLನ ಪ್ರಭಾರ MD ಆಗಿರ್ತಕ್ಕಂಥ ಮಹೇಶ್ವರ್ ರಾವ್ ಹಾಗೂ KMFನ MD ಆಗಿರ್ತಕ್ಕಂಥ ಶಿವಸ್ವಾಮಿ ಅವರ ನೇತೃತ್ವದಲ್ಲಿಯೂ ಕೂಡ BBMPಯಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ. ಈಗಾಗಲೇ ಮಹೇಶ್ವರ್ ರಾವ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಂತೆ ಬೆಂಗಳೂರಿನ 8 ಮೆಟ್ರೋ ನಿಲ್ದಾಣಗಳಲ್ಲಿಯೂ ಕೂಡ KMF ಅಂದರೆ ನಂದಿನಿ ಕಿಯೋಸ್ಕ್ಗಳನ್ನ ಸ್ಥಾಪನೆಗೆ ಅವಕಾಶವನ್ನು ನೀಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕನ್ನಡಿಗರಿಗೆ ಪಬ್ಲಿಕ್ ಟಿವಿ ಬೆಳಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಒಂದು ಇಂಪ್ಯಾಕ್ಟ್ ಆಗಿ ಬೆಂಗಳೂರಿನ 8 ಮೆಟ್ರೋ ನಿಲ್ದಾಣಗಳಲ್ಲಿಯೂ ಕೂಡ ನಂದಿನಿ ದೊರೀತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ.